ಇವರು ನಿಮ್ಮ ಹತ್ರ ಇಷ್ಟೆಲ್ಲ ವಿಷಯಗಳನ್ನು ಹೇಳಬೇಕು ಅಂತ ಇದ್ದಾರೆ. ಯಾವ್ಯಾವ ವಿಷಯಗಳನ್ನು ಅವರ ಮನಸ್ಸಲ್ಲಿ ಇವರು ಮುಚ್ಚಿಟ್ಕೊಂಡಿದ್ದಾರೋ ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ಜನರಲ್ ರೀತಿಯಲ್ಲೇ ನೀವು ತಗೋಬೇಕಾಗುತ್ತೆ. ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಯಾವುದೇ ವಿಷಯಗಳನ್ನು ನಿಮ್ಮ ಮೇಲೆ ಫೋರ್ಸ್ಫುಲ್ಲಾಗಿ ಹಾಕ್ಕೊಳ್ಬಾರ್ದು. ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ 2-3 ತಿಂಗಳು ಬಿಟ್ಟು ಈ ವಿಡಿಯೋನ ನೀವು ನೋಡಿದ್ರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಇದ್ದರೆ ಅವರ ಮನಸ್ಸಿನಲ್ಲಿರುವ ಭಾವನೆಗಳೇನು, ಮಾತುಗಳೇನು ಅಂತ ಇವತ್ತಿನ ರೀಡಿಂಗಿಂದ ನೋಡೋಣ. ಎಲ್ಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾವ ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆಗಳು ಅಡಗಿದೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇಲ್ಲಿ ನೀವು ಮತ್ತು ಇವರು ಒಬ್ಬರಿಂದ ಒಬ್ಬರು ದೂರ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಯಾವುದಾದ್ರೂ ಜಗಳ ನಡೀತಾ ಇರ್ಬೋದು ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರಬಹುದು. ನೀವಿಬ್ಬರು ದೂರ ಆಗಿರೋ ಥರ ಕಾಣಿಸ್ತಾ ಇದೆ. ಅದಲ್ಲದೆ ನೀವಿಬ್ಬರು ಈಗ ಮಾತಾಡ್ತಾ ಇಲ್ಲ ಅನ್ನೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹುಶಃ ಈಗ ನೀವು ಒಟ್ಟಿಗೆ ಇದ್ದರೂ ಕೂಡ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಜಗಳ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ, ಅಥವಾ ಯಾವುದೋ ವಿಷಯದ ಬಗ್ಗೆ ನೀವಿಬ್ಬರು ಚರ್ಚೆ ಮಾಡ್ತಾ ಇರಬಹುದು. ಹೀಗೆಲ್ಲ ಆಗಿರೋದ್ರಿಂದ ತುಂಬ ಜನರ ರಿಲೇಷನ್ಶಿಪ್ನಲ್ಲಿ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ, ಅಥವಾ ಒಬ್ರಿಗೊಬ್ರು ಮಾತಾಡೋದನ್ನೇ ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ ಏನಿದ್ದಾರೆ ಇವರ ಮನಸ್ಸಿನಲ್ಲಿ ತುಂಬ ಮಾತುಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಆ ಮಾತುಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಥರ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಏನು ಮಾತುಗಳಿದೆ, ತುಂಬ ಭಾವನೆಗಳಿದೆ, ಅದೆಲ್ಲವನ್ನು ಇವರ ಮೈಂಡಲ್ಲಿ ಮತ್ತೆ ಅವರು ರಿಪೀಟ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನೀವಿಬ್ಬರು ದೂರ ಆಗಿರೋದ್ರಿಂದ ಅಥವಾ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಜಗಳ ನಡೀತಾ ಇರೋದ್ರಿಂದ ಇವರ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳಿದ್ರು, ಎಷ್ಟೇ ವಿಷಯಗಳಿದ್ರು ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಆದರೆ ಸಿಚುವೇಶನ್ ಈ ರೀತಿ ಇರೋದ್ರಿಂದ, ಸಂದರ್ಭ ಈ ರೀತಿ ಇರೋದ್ರಿಂದ ಇವರು ಅದನ್ನು ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇವರ ಈಗೋ ಅಡ್ಡ ಬರ್ತಾ ಇರ್ಬೋದು, ಅಥವಾ ಇವರಿಗೆ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಅನಿಸುತ್ತೆ. ಅಂದರೆ ನಿಮ್ಮಿಬ್ಬರ ನಡುವೆ ಆ ರೀತಿಯ ಒಂದು ಸಂದರ್ಭ ಬಂದಿದೆ, ಆ ರೀತಿ ಜಗಳ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ನಡುವೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೂ ಕೂಡ ಈಗಲೂ ಕೂಡ ಪ್ರೆಸೆಂಟಲ್ಲೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ವಿಷಯಗಳು ಅವರ ಮೈಂಡಲ್ಲಿ ಓಡಾಡ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಇಲ್ಲಿ ನನಗೆ ಶೋ ಆಗ್ತಾ ಇದೆ. ನಿಮ್ಮದೇ ಯೋಚನೆಯಲ್ಲಿ, ನಿಮ್ಮದೇ ವಿಷಯದಲ್ಲಿ ಇವರು ಪ್ರತಿ ನಿಮಿಷ ಕೂಡ ಮುಳುಗಿರ್ತಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ಹಾಗಾಗಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ. ಆದರೆ ಯಾವುದೋ ಮಾತಿನಿಂದ, ಯಾವುದೋ ಜಗಳ ಆಗಿರ್ಬೋದು, ಯಾವುದೋ ಸಂದರ್ಭದಿಂದ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ ಅಥವಾ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ಯಾವುದೋ ಸಂದರ್ಭ ಬಂದಿದೆ, ನಿಮ್ಮ ಬಗ್ಗೆ ಇವ್ರಿಗೆ ಎಷ್ಟೇ ಪ್ರೀತಿ ಇರ್ಬೋದು, ಎಷ್ಟೇ ಸಾಫ್ಟ್ ಕಾರ್ನರ್ ಹೊಂದಿರಬಹುದು, ಆದರೆ ಯಾವುದೋ ನಿಮ್ಮ ಮಾತಿನಿಂದ ಅಥವಾ ಇವರ ಮಾತಿನಿಂದ ನಿಮಗೆ ಹರ್ಟ್ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವಿಷಯದಿಂದ ಈ ರೀತಿ ಗೊಂದಲ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಏನೇ ಆಗಿರ್ಬೋದು, ಎಷ್ಟೇ ದೂರ ಆಗಿರ್ಬೋದು, ಏನೇ ಜಗಳ ಆಗಿದ್ರೂ ಕೂಡ ನಿಮಗೆ ಒಬ್ಬರಿಗೆ ಬಿಟ್ಟು ಇರೋಕ್ಕೆ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಇಲ್ಲಿ ನನಗೆ ಶೋ ಆಗ್ತಾ ಇದೆ. ನೀವಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಒಬ್ಬರನ್ನೊಬ್ಬರು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅವರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ, ಅದೇ ರೀತಿ ನಿಮ್ಮ ಬಗ್ಗೆ ಅವರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಯೋಚನೆಯಲ್ಲಿ ಅವರು ಮುಳುಗಿರೋ ಥರ ನೀವು ಕೂಡ ಅವರ ಯೋಚನೆಯಲ್ಲಿ ಮುಳುಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಬ್ಬರಿಗೂ ಕೂಡ ಯಾವುದೇ ಸಿಚುವೇಶನ್ ಎದುರಾಗಿದ್ರೂ ಕೂಡ ಅದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದರಿಂದ ದೂರ ಆಗಿದ್ದೀವಿ ಅನ್ನೋ ಒಂದು ಗಿಲ್ಟ್ ಫೀಲ್ ಅನ್ನೋದು ನಿಮ್ಮಿಬ್ಬರ ಮನಸ್ಸಲ್ಲಿ ಬರ್ತಾ ಇದೆ. ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಬ್ಬರ ಬಗ್ಗೆ ಇಬ್ಬರು ಕೂಡ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಿರುವಂಥದ್ದು. ಈ ಪರ್ಸನ್ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಏನು ಮಾಡ್ತಾ ಇರ್ಬೋದು, ಎಲ್ಲಿರ್ಬೋದು, ಹೇಗಿರ್ಬೋದು, ಈ ರೀತಿಯ ಥಿಂಕಿಂಗ್ ಕೂಡ ನಿಮಗೆ ಬರ್ತಾ ಇದೆ. ಅಂದರೆ ಈ ರೀತಿಯಾಗಿ ಕೂಡ ನೀವು ಇವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಇವರ ಫೋನ್ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು, ಇವರ ಮಾತಿಗಾಗಿ ಕಾಯ್ತಾ ಇರ್ಬೋದು. ಈ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಇವರು ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರೋ, ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಏನಾಗುತ್ತೋ, ನೀವು ಯಾವ ರೀತಿ ಡಿಸಿಷನನ್ನು ತಗೊಳ್ತೀರೋ, ಏನು ಡಿಸೈಡ್ ಮಾಡ್ತೀರೋ ಅನ್ನೋ ಥರ ಈ ಪರ್ಸನ್ ಕೂಡ ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಪ್ರತಿ ನಿಮಿಷ ಕೂಡ ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಇವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇವರ ಎನರ್ಜಿ ಅಕಾರ್ಡಿಂಗ್ ತುಂಬ ಪ್ರೀತಿಯಿಂದ ತುಂಬ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಲೈಕ್ ಮಾಡ್ತಾರೆ ಇವರು ನಿಮ್ಮನ್ನು ಅಂತ ಅನ್ನಿಸ್ತಾ ಇದೆ. ಇವರು ಯಾರೇ ಆಗಿರ್ಬೋದು, ನಿಮ್ಮ ನಡುವೆ ಏನೇ ಗಲಾಟೆ ಬಂದಿರಬಹುದು, ಆದರೂ ಕೂಡ ತುಂಬ ಮಿಸ್ಸಿಂಗ್ ಎನರ್ಜಿ ಇದೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಇಲ್ಲಿ ನನಗೆ ಕ್ಲಿಯರಾಗಿ ಎನರ್ಜಿ ಶೋ ಆಗ್ತಾ ಇರುವಂಥದ್ದು, ಈ ಪರ್ಸನ್ ಏನೇ ಮಾಡಿದರೂ ಇವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಇವರು ಸಾರಿ ಕೇಳಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ಹತ್ರ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಎಲ್ಲವನ್ನು ನಿಮ್ಮ ಹತ್ರ ಕ್ಲಿಯರಾಗಿ ಹೇಳ್ಕೋಬೇಕು ಅನ್ನೋ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದ್ರು, ಸಣ್ಣ ಪ್ರಾಬ್ಲಮ್ ಆಗಿದ್ರು, ಯಾವುದೇ ಸಿಚುವೇಶನ್ ಆಗಿದ್ರು, ಯಾವುದೇ ಜಗಳ ಆಗಿದ್ರೂ ಕೂಡ ಈ ಸಂಬಂಧ, ಈ ರಿಲೇಷನ್ಶಿಪ್ ಅನ್ನೋದು ನಿಮ್ಮಿಬ್ಬರ ನಡುವೆ ಹಾಳಾಗಬಾರ್ದು, ಇದು ಮುಂದೆನೂ ಕೂಡ ಉಳಿಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಿಂದನಾದರೂ ಉಳಿಸ್ಕೋಬೇಕು ಅನ್ನೋ ರೀತಿ ಈ ಪರ್ಸನ್ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಈ ರೀತಿಯಾಗಿ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಒಂದು ಚಾನ್ಸ್ ಬೇಕು, ಇನ್ನೊಂದು ಅವಕಾಶ ಇರಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಸಣ್ಣ ಪುಟ್ಟದಾಗಿ ಏನೇ ನಡೆದಿದ್ರು ಕೂಡ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಇಲ್ಲಿಗೆ ಕಟ್ ಮಾಡಬಾರ್ದು, ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಭಾವನೆ ಕೂಡ ಇವರಿಗೆ ಇದೆ. ಅಂದರೆ ಏನೇ ಆಗಿದ್ರೂ ಕೂಡ ಈ ರಿಲೇಷನ್ಶಿಪ್ ಅನ್ನೋದು ಅವ್ರಿಗೆ ಬೇಕಾಗಿದೆ. ಅದೇ ರೀತಿ ನಿಮಗೂ ಕೂಡ ಈ ರಿಲೇಷನ್ಶಿಪ್ ಮುಖ್ಯವಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ಇವರು ಮನಸ್ಸಲ್ಲೇ ಅಂದ್ಕೊಳ್ತಿದ್ದಾರೆ. ಪ್ರತಿ ನಿಮಿಷ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಇವರು ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರಿಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಎನರ್ಜಿ ಇದೆ ಇಲ್ಲಿ. ಅದೇ ರೀತಿ ಈ ಪರ್ಸನ್ಗೆ ಏನನ್ನಿಸುತ್ತೆ ಅಂದರೆ, ಈ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹತ್ರ ಮಾತಾಡಿಸ್ಬೇಕು. ಅಂದರೆ ಕಾಲಲ್ಲಾಗಿರ್ಬೋದು, ಮೀಟ್ ಮಾಡಿ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಹತ್ರ ಈಗ ಮಾತಾಡಿಸ್ಬೇಕು, ನಿಮ್ಮ ಹತ್ರ ಬರಬೇಕು. ಯಾವುದೇ ವಿಷಯ ಇದ್ದರೂ ಅದನ್ನು ಕೂತ್ಕೊಂಡು ನೀವಿಬ್ಬರು ಕ್ಲಿಯರ್ ಮಾಡಬೇಕು ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದರ ಪ್ರಯತ್ನದಲ್ಲಿದ್ದಾರೆ ಕೂಡ ಅಂತ ಅನ್ನಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ಅಂದರೆ ಅದನ್ನು ಸಾಲ್ವ್ ಮಾಡೋ ಥರ, ಯಾವುದೇ ಇದು ಸಾರ್ಟ್ ಔಟ್ ಮಾಡೋ ಥರ ಇವರ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲ ವಿಷಯನ ಕ್ಲಿಯರ್ ಮಾಡ್ಕೋಬೇಕು ಅಂತ ಏನೋ ಇದ್ದಾರೆ, ಆದರೆ ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅಂದರೆ ಯಾವುದೇ ಮಾತಾಗಿರ್ಬಹುದು, ನಿಮ್ಮ ನೆನಪಾಗಿರಬಹುದು, ಇವರ ಮನಸ್ಸಲ್ಲಿ ಆಗಾಗ ಬರ್ತಾನೆ ಇರುತ್ತೆ. ಅವರನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾನೇ ಇಲ್ಲ. ಅಷ್ಟು ಜಾಸ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಡಿಸ್ಟರ್ಬ್ ಆಗಿದ್ದಾರೆ, ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅಂದರೆ ಹೇಳ್ತಾರಲ್ಲ, ಒಂದು ನಮ್ಮ ಪಕ್ಕದಲ್ಲಿ ಅಥವಾ ನಮ್ಮ ಹತ್ರ ಯಾವುದೇ ಒಂದು ವಸ್ತು ಅಥವಾ ಒಬ್ಬ ಪರ್ಸನ್ ಇದ್ದಾಗ ಅವರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಸ್ವಲ್ಪ ದೂರ ಆದಾಗ ಅದು ಮನಸ್ಸಿಗೆ ತುಂಬಾ ಹರ್ಟ್ ಆಗಿಬಿಡುತ್ತೆ, ಅವ್ರ ಹತ್ರ ಇರಬೇಕು ಅಂತ ಅನಿಸುತ್ತೆ. ಆ ರೀತಿಯಾಗಿ ಕೂಡ ಈ ಪರ್ಸನ್ಗೆ ಆ ರೀತಿಯ ಫೀಲಿಂಗ್ಸ್ಗಳು ಬರ್ತಾ ಇದೆ. ಅಂದರೆ ತಪ್ಪು ಮಾಡಿದಾರೇನೋ ಅಂತ ಅನ್ನಿಸ್ತಾ ಇದೆ. ಇವರ ಕಡೆಯಿಂದ ತಪ್ಪಾಗಿದ್ದರೆ ಇವರು ಆ ರೀತಿ ಅಂದ್ಕೊಳ್ತಾ ಇದ್ದಾರೆ, ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇಬ್ಬರ ಕಡೆಯಿಂದನೂ ತಪ್ಪಾಗಿದ್ದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಕಡೆಯಿಂದ ತಪ್ಪಾಗಿದ್ದರೂ ಕೂಡ ಇವರು ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಇವರ ಫೀಲಿಂಗ್ಸ್ ಇದೆ, ಇವರ ಭಾವನೆಗಳು ಆ ರೀತಿ ಕಾಣಿಸ್ತಾ ಇದೆ ಇಲ್ಲಿ. ಒಟ್ಟಿನಲ್ಲಿ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವಂಥ ಮೆಸೇಜ್ ಇದೆ, ಗೈಡೆನ್ಸ್ ಇದೆ. ಏನು ಅಂದರೆ, ಈ ರಿಲೇಷನ್ಶಿಪ್ ಏನಿದೆ ಇದು ಕಟ್ಟಾಗಬಾರ್ದು, ಇದು ಒಳ್ಳೆ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಬೇಕು ಅನ್ನೋ ರೀತಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಕೂಡ ನಿಮಗೆ ಸಂದೇಶ ಇದೆ. ಹಾಗಾಗಿ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿ ಇಷ್ಟೆಲ್ಲ ಭಾವನೆಗಳು, ಫೀಲಿಂಗ್ಸ್ಗಳು ಬರ್ತಾ ಇರ್ಬೋದು. ಅಂದರೆ ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇರ್ಬೋದು. ಈ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ಅಥವಾ ನ್ಯೂ ಬಿಗಿನಿಂಗ್ ಬರಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅಂತ ಇವರು ಈಗ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಇವ್ರು ಯಾವ ರೀತಿ ಕ್ಷಮೆ ಕೇಳಬೇಕು ಅಂತ ಇದ್ದಾರೆ ಅಂದರೆ, ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್, ಈ ಸಲ ನನ್ನ ಕ್ಷಮಿಸು, ಮುಂದಿನ ಸಲ ಈ ರೀತಿ ಆಗೋದಿಲ್ಲ ಅನ್ನೋ ರೀತಿ ಕೂಡ ಇವರು ಹೇಳ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಲ್ಲಿ ತುಂಬ ಭಾವನೆಗಳಿದೆ, ಅದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ತುಂಬ ಬ್ಯೂಟಿಫುಲ್ಲಾಗಿ ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಇವರ ಮನಸ್ಸಿನ ಒಂದು ಆಸೆ ಅಂತಲೇ ಹೇಳ್ಬೋದು. ಇಲ್ಲಿ ನನಗೆ ಯಾವ ರೀತಿ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಖಂಡಿತ ಇವರು ಶೋರ್ ಆಗಿದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡೋಗಬೇಕು, ನಿಮ್ಮ ಹತ್ರ ಮೊದಲಿನ ಥರ ಚೆನ್ನಾಗಿರಬೇಕು ಅನ್ನೋ ರೀತಿ ಇವರು ತುಂಬಾ ಅದರ ಬಗ್ಗೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ.
ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಕೊಳ್ತಿದ್ದೀರೋ, ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ಇವರ ಮನಸ್ಸಿನ ಭಾವನೆಗಳನ್ನು ಅಥವಾ ಮಾತುಗಳನ್ನು ನಿಮ್ಮ ಹತ್ರ ಯಾವ ರೀತಿ ಏನಂತ ಹೇಳಬೇಕು ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ, ಈ ಪರ್ಸನ್ ಯಾರೇ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕಪಲ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಇವರದು ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ನನಗೆ ಕಪಲ್ಸ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಲವ್ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಜನರ ಜೊತೆ ಈ ಎನರ್ಜಿ ಕನೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತುಂಬ ಜನರ ಎನರ್ಜಿ ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ಲವರ್ಸ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ರೋ, ಯಾವ ಪರ್ಸನ್ನ ನೀವು ಲೈಕ್ ಮಾಡ್ತಾ ಇದ್ರೋ, ಈ ಪರ್ಸನ್ ಕೂಡ ಇವರು ಕೂಡ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಥವಾ ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಕೂಡ ಇರಬಹುದು. ಆದರೆ ನಿಮ್ಮ ಮನಸ್ಸಲ್ಲಿ ತುಂಬ ಸವಾಲುಗಳಿರ್ಬೋದು, ತುಂಬ ಕ್ವಶನ್ಗಳಿರ್ಬೋದು. ಅಂದರೆ ಇವರು ನಿಮ್ಮನ್ನು ಲೈಕ್ ಮಾಡ್ತಾರಾ, ಇವರ ಮನಸ್ಸಲ್ಲಿ ನೀವಿದ್ದೀರಾ, ಇವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆಯಾ, ಈ ರೀತಿ ಕೂಡ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಆದರೆ ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ತುಂಬಾ ಲೈಕ್ ಮಾಡ್ತಾರೆ, ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಪ್ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಅಂದರೆ ಇವರಿಗೆ ತುಂಬ ಫೀಲಿಂಗ್ಸ್ ಇದೆ, ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಕಸ್ಮಾತ್ ನಿಮಗೆ ಹೇಳ್ಕೊಳ್ದೇ ಇದ್ದರೆ ಇವರ ಮನಸ್ಸಿನಲ್ಲೇ ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ, ಇವರಿಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನು ಇದೆ. ಆದರೆ ನಿಮ್ಮ ಹತ್ರ ಹೇಳ್ಕೊಳ್ದೇ ಇದ್ದರೂ ಕೂಡ ಈ ರೀತಿಯ ಎನರ್ಜಿ ಇಲ್ಲಿ ಇದೆ. ಕೆಲವರ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮಿಬ್ಬರ ಮನಸ್ಸಿನ ಮಾತು, ನಿಮ್ಮಿಬ್ಬರ ಹೃದಯದ ಮಾತುಗಳು ಇಬ್ಬರು ಕೂಡ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲ್ಲ ಅಥವಾ ನೀವು ಅವರ ಬಳಿ ಏನು ಹೇಳ್ಕೊಂಡಿಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಅಥವಾ ಕೆಲವರ ಎನರ್ಜಿಯಲ್ಲಿ ಇನ್ನೂ ಕೂಡ ನಿಮ್ಮಿಬ್ಬರ ನಡುವೆ ಜಾಸ್ತಿ ಮಾತುಕತೆ ಏನು ನಡೆದಿಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಸ್ವಲ್ಪ ಮಾತುಕತೆ ನಡೀತಾ ಇರ್ಬೋದು ಅಥವಾ ನ್ಯೂ ಬಿಗಿನಿಂಗ್ ಆಗಿರ್ಬೋದು ಅಥವಾ ಈಗ ಮಾತಾಡೋದಕ್ಕೆ ಶುರು ಆಗಿರ್ಬೋದು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಿಬ್ಬರದು ಅಕಸ್ಮಾತ್ ನ್ಯೂ ರಿಲೇಷನ್ಶಿಪ್ ಆಗಿದ್ದರೆ ಇನ್ನೂ ಸಂಕೋಚ ಭಾವದಿಂದ ಕೂಡ ಇಬ್ಬರ ಮಾತುಗಳನ್ನು ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸುತ್ತೆ. ಅಂದರೆ ಈಗಲೇ ನೀವು ಮತ್ತು ಅವರು ಅಷ್ಟೊಂದು ಕ್ಲೋಸ್ ಆಗಿಲ್ಲ, ನಿಮ್ಮ ಮಾತುಗಳನ್ನು ಶೇರ್ ಮಾಡ್ಕೊಳ್ಳುವಷ್ಟು ಕ್ಲೋಸ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಒಬ್ಬರಿಗೊಬ್ಬರು ತುಂಬ ಫೀಲಿಂಗ್ಸ್ಗಳನ್ನ, ತುಂಬ ಪ್ರೀತಿಯನ್ನು ಇಟ್ಟಿದ್ದೀರಾ. ಆದರೆ ಅದನ್ನು ಇನ್ನೂ ಹೇಳ್ಕೊಳ್ಳುವಷ್ಟು ನೀವು ಮುಂದುವರೆದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಇವರು ಮನಸ್ಸಲ್ಲೇ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಬಟ್ ಇವರ ಮನಸ್ಸಿನ ಮಾತುಗಳನ್ನು, ಫೀಲಿಂಗ್ಸ್ಗಳನ್ನ ಇವರು ಮನಸ್ಸಲ್ಲೇ ಮುಚ್ಚಿಟ್ಕೊಳ್ತಿದ್ದಾರೆ. ಅಂದರೆ ಅಲ್ಲೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಡೀಪಾಗಿರೋ ಮಾತುಗಳಿರ್ಬೋದು, ಏನೇ ಇರ್ಬೋದು, ಯಾವುದೇ ಪ್ರೀತಿಯ ಮಾತುಗಳಿರ್ಬೋದು, ಎಲ್ಲವನ್ನು ಮನಸ್ಸಲ್ಲೇ ಹೈಡ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಇವರು ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಎಷ್ಟೊಂದು ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ಇದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇವರ ಮನಸ್ಸಲ್ಲಿದೆ. ಆ ರೀತಿಯಾಗಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನಿಮ್ಮ ಹತ್ರ ಈಗ ಪ್ರೆಸೆಂಟಲ್ಲಿ ಅವ್ರು ಅಂದ್ಕೊಳ್ತಾ ಇರುವಂಥದ್ದು, ಇದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು, ಈ ರೀತಿಯ ಭಾವನೆ ಇವರಲ್ಲಿ ಮೂಡ್ತಾ ಇದೆ. ಇವರು ಏನು ಹೇಳಬೇಕು ಅಂತ ಇದ್ದಾರೆ ಅಂದರೆ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಆದರೆ ಇದೆಲ್ಲ ಹೇಗಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆಕಸ್ಮಿಕವಾಗಿ ನಿನ್ನ ಮೇಲೆ ಪ್ರೀತಿ ಮೂಡ್ತು, ಈ ರೀತಿಯ ಫೀಲಿಂಗ್ಸ್ಗಳೆಲ್ಲ ನನಗೆ ಬರ್ತಾ ಇದೆ, ಇದೆಲ್ಲವನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಈಗ ಅಂದ್ಕೊಳ್ತಿದ್ದಾರೆ. ಮತ್ತು ತುಂಬ ಫೀಲಿಂಗ್ಸ್ಗಳಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಿರೋದು, ಇವ್ರಿಗೆ ನಿಮ್ಮ ಮೇಲೆ ಯಾವಾಗ ಫೀಲಿಂಗ್ಸ್ ಬಂತು ಅಂತಾನೆ ಇವ್ರಿಗೆ ಗೊತ್ತಾಗಿಲ್ಲ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಭಾವನೆಗಳಿದೆ ಅಂತ ಇವ್ರಿಗೆ ಗೊತ್ತೇ ಇರಲಿಲ್ಲ. ಆ ರೀತಿ ಅದು ಆಕಸ್ಮಿಕವಾಗಿ ಅಥವಾ ತನ್ನಿಂದ ತಾನೇ ಬಂದಿರುವಂಥದ್ದು ಅಂತ ಅನ್ನಿಸ್ತಾ ಇದೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ಆ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಇವರು ತುಂಬಾ ಥಿಂಕ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಆದರೆ, ಯಾವುದಾದ್ರೂ ಕಷ್ಟ ಬಂದರೆ ಈ ಪರ್ಸನ್ಗೆ ತುಂಬ ದುಃಖ ಅನಿಸುತ್ತೆ, ತುಂಬ ಫೀಲ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಅದನ್ನು ಸಾಲ್ವ್ ಮಾಡೋದಕ್ಕೂ ಕೂಡ ಈ ಪರ್ಸನ್ ಪ್ರಯತ್ನ ಪಟ್ಟಿರ್ಬೋದು. ಕೆಲವರ ಎನರ್ಜಿ ಆ ರೀತಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಇನ್ನು ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ಈ ಪರ್ಸನ್ ಥಿಂಕ್ ಮಾಡ್ತಾರೆ ಅನಿಸುತ್ತೆ. ಯಾವ ರೀತಿ ಸಾಲ್ವ್ ಮಾಡೋದು, ಏನು ಮಾಡೋದು, ಇದಕ್ಕೆ ಪರಿಹಾರ ಏನು, ನನ್ನಿಂದ ಯಾವ ರೀತಿ ಸಹಾಯ ಆಗ್ಬೋದು, ಈ ರೀತಿಯೆಲ್ಲ ಕೂಡ ಈ ಪರ್ಸನ್ ಸೊಲ್ಯೂಷನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಮನಸ್ಸಲ್ಲೇ ಅದರ ಬಗ್ಗೆ ಕೊರಗ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ ಅಂತ ಅನ್ನಿಸ್ತಾ ಇದೆ. ಹೌದು, ಖಂಡಿತ ಈ ಪರ್ಸನ್ ಇವರ ಮನಸ್ಸಿನ ಭಾವನೆಗಳನ್ನು, ಇವರ ಮನಸ್ಸಿನ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ. ಅವರ ಪ್ರೀತಿಯನ್ನು ನಿಮ್ಮ ಹತ್ರ ತೋಡ್ಕೋಬೇಕು ಅಂತ ಇದ್ದಾರೆ. ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಆ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರು ಈ ಪರ್ಸನ್ನಿಂದ ಏನಾದರೂ ಹರ್ಟ್ ಆಗಿರ್ಬೋದು, ಇವರ ಯಾವುದೋ ವಿಷಯದಿಂದ, ಯಾವುದೋ ಮಾತಿನಿಂದ ನೀವು ಹರ್ಟ್ ಆಗಿದ್ದರೆ, ಇವರಿಂದ ನೀವು ನೋವನ್ನು ಅನುಭವಿಸಿದರೆ ಈ ಪರ್ಸನ್ ಈಗ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಕೂಡ ಅಂದ್ಕೊಳ್ತಿದ್ದಾರೆ. ಅಂದರೆ ಕೆಲವರ ಎನರ್ಜಿ ಮಾತ್ರ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಇವರಿಗೆ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಬಗ್ಗೆ ತುಂಬ ಭಾವನೆಗಳಿದೆ, ಅದೆಲ್ಲವನ್ನು ಹೇಳ್ಕೋಬೇಕು ಅಂತ ಇದ್ದಾರೆ. ಅಕಸ್ಮಾತಾಗಿ ಇವರಿಂದ ನೀವೇನಾದರೂ ನೋವನ್ನು ಪಟ್ಟಿದ್ರೆ ಅದರ ಬಗ್ಗೆ ಇವರು ಕ್ಲಿಯರ್ ಮಾಡಬೇಕು, ಸಾರಿ ಕೇಳಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಅದು ಯಾವುದೇ ರೀಸನ್ ಆಗಿರ್ಬೋದು ನಿಮ್ಮ ಮಧ್ಯೆ ಬಂದಿರುವಂಥದ್ದು, ಅದರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ನನ್ನಿಂದ ಹರ್ಟ್ ಆಗಿದೆ, ನನ್ನನ್ನು ಕ್ಷಮಿಸಿಬಿಡು, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದನೆಯೋ ಈ ರೀತಿಯ ತಪ್ಪಾಗಿದೆ, ಅರಿವಿಲ್ಲದೆ ಈ ರೀತಿ ಆಗಿದೆ ಅನ್ನೋ ಥರ ಇವರು ನಿಮ್ಮ ಹತ್ರ ಕೇಳ್ಕೋಬೇಕು ಅಂತ ಇದ್ದಾರೆ. ಈ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ತುಂಬ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇವರಿಂದ ತಪ್ಪಾಗಿದ್ದರೆ, ಇವರಿಂದ ಹರ್ಟ್ ಆಗಿದ್ದರೆ, ಸ್ವಲ್ಪ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇರುವಂತೂ ಇವರು ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳನ್ನ ಇಟ್ಕೊಂಡಿರೋದ್ರಿಂದ ಇವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ, ಅಥವಾ ಇವರ ಮನಸ್ಸಿನಿಂದ ನಿಮ್ಮನ್ನು ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವರು ಕ್ಷಮೆಯನ್ನು ಕೇಳಬೇಕು ಅಂತ ಇದ್ದಾರೆ. ಇವರು ಮತ್ತು ಏನು ಹೇಳಬೇಕು ಅಂತ ಇದ್ದಾರೆ ಅಂದರೆ, ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನೀನು ಅಂದರೆ ನನಗೆ ತುಂಬ ಇಷ್ಟ ಇದೆ, ನೀನು ಇಲ್ದಲೇ ನನಗೆ ಇರೋದಕ್ಕೆ ಆಗೋದಿಲ್ಲ. ಈ ರೀತಿ ಕೂಡ ಇವರ ಮನಸ್ಸಿನ ಭಾವನೆಗಳು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಇವರನ್ನು ಲೈಕ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಇವ್ರಿಗೆ ಗೊತ್ತಿದೆ. ಇವರ ಬಗ್ಗೆ ನಿಮಗೆ ತುಂಬ ಫೀಲಿಂಗ್ಸ್ ಇದೆ, ಆದರೆ ನೀವು ಅದನ್ನು ಹೇಳ್ಕೊಳ್ತಾ ಇಲ್ಲ, ನಿಮ್ಮ ಮನಸ್ಸಲ್ಲೇ ಹೈಡ್ ಮಾಡ್ಕೊಳ್ತಾ ಇದ್ದೀರಾ. ಯಾವುದೇ ಫೀಲಿಂಗ್ಸ್ ಇದ್ದರೂ ಅದನ್ನು ಅಲ್ಲೇ ಮುಚ್ಚಿಟ್ಕೊಳ್ತಾ ಇದ್ದೀರಾ. ಏನೇ ಮಾತಿದ್ರೂ ಅದು ಇವ್ರ ಹತ್ರ ನೀವು ಶೇರ್ ಮಾಡ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ತುಂಬ ಮಾತುಗಳಿದೆ ಇವರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಇದೆಲ್ಲ ಇವ್ರಿಗೆ ಗೊತ್ತಿರೋದ್ರಿಂದ ಇವರೇನೇ ತಪ್ಪು ಮಾಡಿದ್ರು, ನಿಮ್ಮನ್ನು ಹರ್ಟ್ ಮಾಡಿದರೂ ಕೂಡ ನೀವು ಕ್ಷಮಿಸ್ತೀರಾ. ಮತ್ತು ನಿಮಗೆ ಈ ರಿಲೇಷನ್ಶಿಪ್ ಬೇಕು ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕೂಡ ಇವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈ ರೀತಿ ಮಾಡೋದು ಬೇಡ, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ರೀತಿ ಕೂಡ ಇವರು ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ಒಂದು ಒಳ್ಳೆಯ ಸಮಯಕ್ಕಾಗಿ ಇವರು ಕಾಯ್ತಾ ಇರ್ಬೋದು. ಆ ಸಮಯವನ್ನು ಕಾದು ನಂತರ ಇವರು ಏನೇ ವಿಷಯ ಇದ್ದರೂ, ನಿಮ್ಮ ನಡುವೆ ಯಾವುದೇ ರೀಸನ್ಗಳಿದ್ದರೂ, ಅಂದರೆ ನಿಮ್ಮ ನಡುವೆ ಏನಾದರೂ ಹರ್ಟ್ ಆ ರೀತಿ ಏನಾದರೂ ಆಗಿರೋದು ಇದ್ದರೂ ಕೂಡ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂಡ ಇದ್ದಾರೆ. ಅದಲ್ಲದೆ ಇವರ ಮನಸ್ಸಿನ ಮಾತುಗಳನ್ನು ಹೇಳ್ಕೋಬೇಕು ಅಂತ ಇದ್ದಾರೆ. ಅಥವಾ ಈಗ ನ್ಯೂ ಬಿಗಿನಿಂಗ್ ಆಗಿದೆ ಅಥವಾ ನ್ಯೂ ರಿಲೇಷನ್ಶಿಪ್ ಆಗಿದ್ದರೂ ಕೂಡ ಇವರ ಮನಸ್ಸಿನಲ್ಲಿ ಏನೇನಿದೆ, ನಿಮ್ಮ ಬಗ್ಗೆ ಯಾವ ಪ್ರೀತಿ ಇದೆ, ಯಾವ ರೀತಿ ಇವರು ನಿಮ್ಮನ್ನು ಫೀಲ್ ಮಾಡ್ತಾರೆ, ಯಾವ ರೀತಿ ಇಷ್ಟಪಟ್ಟರು, ಆ ರೀತಿ ಅದೆಲ್ಲವನ್ನು ನಿಮ್ಮ ಹತ್ರ ಕ್ಲಿಯರ್ ಮಾಡಬೇಕು, ಎಲ್ಲವನ್ನು ಹೇಳ್ಕೊಡ್ಬೇಕು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ, ಅದು ಪ್ರೀತಿಯಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಖಂಡಿತ ನೆಗೆಟಿವ್ ಆಗಿ ಒಂದೇ ಒಂದು ವಿಷಯ ಕೂಡ ಇವರ ಮನಸ್ಸಿಗೆ ಬರ್ತಾ ಇಲ್ಲ. ತುಂಬ ಒಳ್ಳೆಯ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಜನರ ರಿಲೇಷನ್ಶಿಪ್ ಏನಿದೆ, ಇದು ನ್ಯೂ ರಿಲೇಷನ್ಶಿಪ್ ಅಂತ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಅಥವಾ ಇದು ಹಸ್ಬೆಂಡ್ ವೈಫ್ ಏನಾದರೂ ರಿಲೇಷನ್ಶಿಪ್ ಇದ್ದರೆ, ನಿಮಗೆ ಏನಾದರೂ ಹರ್ಟ್ ಮಾಡಿದರೆ ಕೂಡ ಇವರು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಬೇಕು ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿ ಕೂಡ ಆಗಿರಬಹುದು. ಈ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ, ಇವರ ಮನಸ್ಸಿನ ಮಾತುಗಳೇನು, ಇವರ ಹೃದಯದಿಂದ ಯಾವ ರೀತಿಯ ಮಾತುಗಳು ಬರ್ತಾ ಇದೆ ಅಂತ ಇಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ಇದೆ ಅನ್ನೋ ಎನರ್ಜಿ ಇಲ್ಲಿ ನನಗೆ ಶೋ ಆಗ್ತಾ ಇದೆ. ಸಪ್ರೇಷನ್ ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಈಗ ಮಾತುಕತೆ ನಡೀತಾ ಇಲ್ಲ. ಯಾವುದೇ ರೀಸನ್ ಆಗಿರ್ಬೋದು, ಇಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ.
ಅಥವಾ ಸ್ವಲ್ಪ ಸ್ವಲ್ಪ ಮಾತುಕತೆ ನಡೀತಾ ಇದ್ದರೂ ಕೂಡ ತುಂಬ ವಿಶೇಷವಾಗಿ ಏನು ಆ ರೀತಿ ಮಾತಾಡ್ತಾ ಇಲ್ಲ, ನೀವು ಸ್ವಲ್ಪ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರಲ್ಲಿ ಏನನ್ನಿಸ್ತಾ ಇದೆ ಅಂದರೆ 6-7 ತಿಂಗಳಿಂದ ಕೂಡ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇಲ್ಲ, ಅಥವಾ 1-2 ತಿಂಗಳು ಕೂಡ ಆಗಿರ್ಬೋದು. ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಬಂದಿದೆ ನಿಮ್ಮ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇದೆ, ಗ್ಯಾಪ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಂದರೆ ಮ್ಯಾರಿಡ್ ಕಪಲ್ ಕೂಡ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೋ ಥರ್ಡ್ ಪಾರ್ಟಿ ಬಂದಿರಬಹುದು, ಹೀಗಾಗಿ ಕೂಡ ನೀವು ಬ್ರೇಕಪ್ ಆಗಿದ್ದೀರಾ ಅಂತ ಅನ್ನೋ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋದು ಬಂದಿದೆ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಇದರಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದೆ. ನಿಮ್ಮ ನಡುವೆ ಯಾವುದೇ ಜಗಳ ಭಿನ್ನಾಭಿಪ್ರಾಯ ಬಂದಿದ್ದರೂ ಕೂಡ ಈ ಥರ್ಡ್ ಪಾರ್ಟಿಯ ಸಲುವಾಗಿ ಈ ರೀತಿ ಆಗಿದೆ. ಏನೇ ಪ್ರಾಬ್ಲಮ್ ಬಂದಿದ್ದರೂ ಕೂಡ ಈ ಥರ್ಡ್ ಪಾರ್ಟಿ ಕಡೆಯಿಂದ ಈ ರೀತಿ ಆಗಿದೆ. ನೀವು ಅವರ ಮಾತನ್ನು ಕೇಳಿರಬಹುದು, ಅಥವಾ ಈ ಪರ್ಸನ್ ಅನ್ನೋರು ಈ ಥರ್ಡ್ ಪಾರ್ಟಿ ಮಾತನ್ನು ಕೇಳಿರ್ಬೋದು. ಯಾರೋ ಒಬ್ಬರ ಮಧ್ಯ ಥರ್ಡ್ ಪಾರ್ಟಿ ಇದ್ದಾರೆ, ಹಾಗಾಗಿ ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಇದ್ದಾರೆ, ಯಾರೋ ಒಬ್ಬರು ಈ ಥರ್ಡ್ ಪಾರ್ಟಿಯ ಮಾತನ್ನು ಕೇಳಿರ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಇವರು ನಿಮಗೆ ಚೀಟ್ ಮಾಡಿರುವ ಚಾನ್ಸಸ್ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಬಂದು ಥರ್ಡ್ ಪಾರ್ಟಿ ಜೊತೆ ಇವರು ಸೇರಿಕೊಂಡು ನಿಮ್ಮಿಂದ ದೂರ ಆಗಿರೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕೆಲವು ರಿಲೇಷನ್ಶಿಪ್ಪಲ್ಲಿ ನೀವು ಇವರಿಂದ ದೂರ ಆಗಿ ಹೋಗಿದ್ದೀರಾ ಅಂತ ಅನಿಸಿದ್ರೆ, ಇನ್ನು ಕೆಲವು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರೆ. ಈಗ ನಾನು ಹೇಳಿರುವ ವಿಷಯಗಳಲ್ಲಿ ಈ ವಿಷಯಗಳು ನಿಮಗೆ ಮ್ಯಾಚ್ ಆಗಿದ್ದರೆ ಈ ರೀಡಿಂಗ್ ನಿಮ್ಮದೇ ಆಗಿರುತ್ತೆ. ಅಥವಾ ಈ ಥರ್ಡ್ ಆಪ್ಷನ್ ನಿಮಗೆ ಮ್ಯಾಚ್ ಆಗದೇ ಇದ್ದರೆ ಇನ್ನು ಬಾಕಿ ಉಳಿದಿರುವ 2 ಇಮೇಜಸ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಕೂಡ ನಿಮ್ಮ ಎನರ್ಜಿನ ನೀವು ಮ್ಯಾಚ್ ಮಾಡ್ಕೋಬಹುದು. ಆದರೆ ನನಗಿಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಈ ರೀತಿಯೇ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಅಂದರೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿದೆ, ಅಥವಾ ಥರ್ಡ್ ಪಾರ್ಟಿ ಬಂದಿದ್ದಾರೆ, ಥರ್ಡ್ ಪಾರ್ಟಿ ಕಡೆಯಿಂದ ಈ ರೀತಿ ಆಗಿರುವಂಥದ್ದು ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ಇವರ ಮನಸ್ಸಿನ ಮಾತುಗಳೇನು, ನಿಮ್ಮ ಹತ್ರ ಏನು ಹೇಳ್ಕೋಬೇಕು ಅಂತ ಇದ್ದಾರೆ, ಇವರ ಮನಸ್ಸಿನಲ್ಲಿ ಯಾವ ಭಾವನೆಗಳಿದೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ಇವರ ಕಡೆಯಿಂದ ಯಾವುದೇ ಬಿಹೇವಿಯರ್ ನಡೆದಿರಬಹುದು, ಇವರ ಕಡೆಯಿಂದ ನಿಮಗೆ ಯಾವುದೇ ರೀತಿ ಹರ್ಟ್ ಆಗಿರ್ಬೋದು, ಏನೇ ಸಮಸ್ಯೆ ಬಂದಿರ್ಬೋದು, ಇದೆಲ್ಲದರಿಂದ ಇವ್ರಿಗೆ ತುಂಬ ಗಿಲ್ಟ್ ಆಗ್ತಾ ಇದೆ, ತುಂಬ ಬ್ಯಾಡಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ನಿಮ್ಮ ಜೊತೆ ಯಾವ ರೀತಿ ಇದ್ದರೂ ಕೂಡ ಅದರ ಬಗ್ಗೆ ಈಗ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ, ಅಂದರೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಖಂಡಿತ ಇವರು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಇದ್ದಾರೆ ಅನ್ನೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದರೆ ಕೆಲವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನಿಮ್ಮಿಂದ ದೂರ ಆಗಿದ್ದರೆ ಇವರು ನಿಮ್ಮ ಹತ್ರ ಬರಬೇಕು, ಮತ್ತು ನಿಮ್ಮ ಜೊತೆ ಇರಬೇಕು ಅನ್ನೋ ಎನರ್ಜಿ ಕೂಡ ಇಲ್ಲಿ ಫೀಲ್ ಆಗ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನೀವು ಮನಸ್ಸಿನಿಂದ ತುಂಬ ಒಳ್ಳೆಯವರು, ತುಂಬ ಕ್ಲಿಯರ್ ಆಗಿರುವಂತಹ ಮನಸ್ಸು. ಅಂದರೆ ನೀವು ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಅಲ್ಲ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಪರ್ಸನ್ ನೀವು ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ಈ ವಿಷಯ ಗೊತ್ತಿದೆ, ಆದರೂ ಕೂಡ ಇವರು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಅಥವಾ ನಿಮ್ಮಿಂದ ದೂರ ಆಗಿರಬಹುದು. ನೀವು ಯಾವಾಗಲೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಳ್ಳುವಂತಹ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಒಳ್ಳೆಯ ವ್ಯಕ್ತಿ ನೀವು, ಆದರೂ ಕೂಡ ಇವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವ ರೀತಿಯ ವ್ಯಕ್ತಿ ಅಂದರೆ, ನಿಮಗೆ ಏನೇ ತೊಂದರೆ ಆದರೂ ಕೂಡ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ಗಾಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವ ಯಾವುದೇ ಒಬ್ಬ ಪರ್ಸನ್ಗಾಗಿರ್ಬೋದು, ಏನೂ ತೊಂದರೆ ಆಗಬಾರ್ದು. ಅಂದರೆ ನಿಮಗೆ ಯಾವುದೇ ತೊಂದರೆ ಆದರೂ ಅದನ್ನು ಸಹಿಸ್ಕೊಳ್ತೀರಾ. ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರಬಾರ್ದು ಅನ್ನೋ ಅಂಥ ಪರ್ಸನ್ ನೀವು. ನಿಮಗಿಂತ ಮೊದಲು ನೀವು ಬೇರೆ ವ್ಯಕ್ತಿಗಳ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರಿಗೂ ಒಳ್ಳೆಯದಾಗಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡುವಂತಹ ವ್ಯಕ್ತಿ. ಇದೆಲ್ಲ ಕೂಡ ಇವ್ರಿಗೆ ಗೊತ್ತಿದೆ. ಅಂದರೆ ನೀವು ಯಾವ ರೀತಿಯ ವ್ಯಕ್ತಿ, ಎಷ್ಟು ಒಳ್ಳೆಯವರು ಅಂತ ಕೂಡ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗೆಲ್ಲ ಇರೋದ್ರಿಂದ ಇವರು ಯಾವುದೇ ತಪ್ಪು ನಿಮ್ಮ ಹತ್ರ ಮಾಡಿದರೂ ಕೂಡ, ನಿಮ್ಮ ಬಳಿ ಯಾವ ರೀತಿ ಕೆಟ್ಟದಾಗಿ ನಡ್ಕೊಂಡಿದ್ರು ಕೂಡ, ನಿಮಗೆ ಹರ್ಟ್ ಮಾಡಿದರೂ ಕೂಡ ಇವ್ರಿಗೆ ಈಗ ಗಿಲ್ಟ್ ಫೀಲ್ ಆಗ್ತಾ ಇದೆ, ಅದೆಲ್ಲ ನೆನಪಾಗ್ತಾ ಇದೆ. ಅಂದರೆ ನೀವು ಇಷ್ಟು ಒಳ್ಳೆಯವರಿದ್ದೀರಾ, ಆದರೂ ಕೂಡ ಇವರು ಈ ರೀತಿ ಮಾಡಿದಾರಲ್ಲ ಅಂತ ಅದನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋರು ಕೂಡ ಇಲ್ಲಿ ಇದ್ದಾರೆ. ಇವರು ನಿಮ್ಮನ್ನು ಚೀಟ್ ಮಾಡಿರ್ಬೋದು, ಯಾವುದೋ ಥರದಲ್ಲಿ ದ್ರೋಹ ಮಾಡಿರ್ಬೋದು. ಇವರು ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಪ್ರತಿ ನಿಮಿಷ ಕೂಡ ಇವರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದೀರಾ, ಇವರನ್ನು ತುಂಬ ನೆನಪು ಮಾಡ್ಕೊಂಡಿದ್ದೀರಾ. ಅಂದರೆ ಅವರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು, ತುಂಬ ಪೊಸೆಸಿವ್ ಆಗಿ ಇವರ ಬಗ್ಗೆ ಯೋಚನೆ ಮಾಡೋದು, ಈ ರೀತಿಯೆಲ್ಲ ನೀವು ಮಾಡಿದ್ದೀರಾ ಪಾಸ್ಟಲ್ಲಿ ಅಂತ ಅನ್ನಿಸ್ತಾ ಇದೆ. ಇವ್ರಿಗೆ ನೀವು ಎಷ್ಟೇ ಪ್ರೀತಿಯನ್ನು ತೋರಿಸಿದ್ರು ಕೂಡ ಇವರು ನಿಮ್ಮನ್ನು ಚೀಟ್ ಮಾಡಿ ದೂರ ಹೋಗಿದ್ದಾರೆ. ಪಾಸ್ಟಲ್ಲಿ ನೀವು ಇವರನ್ನು ತುಂಬ ಟ್ರಸ್ಟ್ ಮಾಡಿದ್ರಿ, ತುಂಬ ನಂಬಿಕೆ ಇಟ್ಟಿದ್ರಿ.
ಆದರೆ ನಿಮ್ಮ ನಂಬಿಕೆ ಅಲ್ಲಿಗೆ ಮುರಿದೋಗಿದೆ. ಅಂದರೆ ನಿಮಗೆ ಗೊತ್ತಿಲ್ಲದಲೇ ಇವರು ಯಾವುದೋ ಒಂದು ಕೆಲಸವನ್ನು ಮಾಡಿರ್ಬೋದು. ಅಂದರೆ ಅಕಸ್ಮಾತ್ ಥರ್ಡ್ ಪಾರ್ಟಿ ಜೊತೆ ಹೋಗಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮ್ಮನ್ನು ಚೀಟ್ ಮಾಡಿರ್ಬೋದು, ನಿಮಗೆ ಗೊತ್ತೇ ಆಗಿಲ್ಲ ಅನಿಸುತ್ತೆ. ಆ ರೀತಿ ಇವರ ಬಿಹೇವಿಯರ್ ಇರ್ಬೋದು. ಅದೆಲ್ಲವನ್ನು ನೆನೆದು ಇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಟೈಮ್ ಬಂದಿದೆ ಇವರಿಗೆ ಅದನ್ನು ನಿಮಗೆ ವಾಪಸ್ ಕೊಡೋದಕ್ಕೆ, ಅಂದರೆ ಅವ್ರು ಏನೇ ತಪ್ಪು ಮಾಡಿದ್ರು ಅದರ ಬಗ್ಗೆ ಕ್ಷಮೆ ಕೇಳುವ ಟೈಮ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲ ತಪ್ಪು ಇವರ ಕಡೆಯಿಂದ ಆಗಿದೆ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮದು ಯಾವುದೇ ತಪ್ಪಿಲ್ಲ, ಎಲ್ಲ ಮಿಸ್ಟೇಕ್ ಇದ್ದರೂ ಕೂಡ ಇವರದೇ ಅಂತ ಇವರಿಗೆ ಅರಿವಾಗಿದೆ ಅಂತ ಅನ್ನಿಸ್ತಾ ಇದೆ. ಪಾಸ್ಟಲ್ಲಿ ಏನೇ ನಡೆದಿದ್ರು ನೀವು ಈಗಲೂ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ರೀತಿಯೆಲ್ಲ ಆಗೋದಕ್ಕೆ ಸಾಧ್ಯನಾ? ಇವರನ್ನ ಇಷ್ಟೊಂದು ಟ್ರಸ್ಟ್ ಮಾಡಿ, ಇವರನ್ನು ಇಷ್ಟೊಂದು ಬಿಲೀವ್ ಮಾಡಿ ನೀವು ಈ ರೀತಿ ಆಗಿದೆಯಲ್ಲ, ಈ ರೀತಿ ಇವರು ಮೋಸ ಮಾಡಿದ್ರಲ್ಲ, ನಿಮ್ಮ ರಿಲೇಷನ್ಶಿಪ್ಪಿಂದ ದೂರ ಆದ್ರಲ್ಲ, ಯಾವುದೇ ರೀತಿಯ ದ್ರೋಹ ಆಗಿರ್ಬೋದು, ಯಾವುದೇ ರೀತಿಯ ಚೀಟ್ ಆಗಿರ್ಬೋದು, ಆದರೂ ನೀವು ಅಂದ್ಕೊಳ್ಳೋದು ಈ ರೀತಿ ಆಗೋದಕ್ಕೆ ಸಾಧ್ಯನಾ ಅಂತ ಒಂದು ಕ್ಷಣಕ್ಕೆ ನಿಮಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಈಗಲೂ ಕೂಡ ತುಂಬ ಟೈಮ್ ಆಗಿರ್ಬೋದು ಈ ರೀತಿಯಾಗಿ, ಆದರೂ ಕೂಡ ಅದನ್ನು ನಂಬೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ನ ನೀವು ಮನಸ್ಸಿನಿಂದ ಅಷ್ಟೊಂದು ಇಷ್ಟಪಟ್ಟಿದ್ರಿ, ಇವ್ರನ್ನ ತುಂಬ ಜೆನ್ಯೂನ್ ಆಗಿ ನೀವು ಲವ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ತುಂಬ ಒಳ್ಳೆಯ ಪ್ರೀತಿಯನ್ನು ಕೊಟ್ಟಿದ್ರಿ. ನೀವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಈ ಪರ್ಸನ್ ಕಡೆಯಿಂದ ಇವರ ಪ್ರೀತಿಯನ್ನು ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಈ ವ್ಯಕ್ತಿ ಮಾತ್ರ ನಿಮ್ಮ ಹತ್ರ ಇರಬೇಕು, ಇವ್ರು ಮಾತ್ರ ನಿಮ್ಮ ಜೊತೆ ಇರಬೇಕು ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇದೆ. ಆದರೆ ನೀವು ಯಾವ ರೀತಿ ಟ್ರಸ್ಟ್ ಮಾಡಿದರೂ ಕೂಡ ಆ ಟ್ರಸ್ಟನ್ನು ಇವರು ಉಳಿಸ್ಕೊಂಡಿಲ್ಲ. ನಿಮ್ಮ ನಂಬಿಕೆಯನ್ನು ಇವರು ಹಾಳು ಮಾಡಿ ನಿಮ್ಮಿಂದ ದೂರ ಆಗಿರುವ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಟೈಮ್ ಬಂದಿದೆ, ಅಂದರೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಬೇಕು ಅಂತ ಇವರಿಗೆ ಅನ್ನಿಸ್ತಾ ಇದೆ, ಆದರೆ ಸಿಚುವೇಶನ್ ಅಡ್ಡ ಬರ್ತಾ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಇಮೋಷ್ನಲಿ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಈಗ ಪ್ರೆಸೆಂಟಲ್ಲಿ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತಲೂ ಇದ್ದಾರೆ, ನಿಮ್ಮ ಹತ್ರ ಮಾತಾಡಬೇಕು ಅಂತಲೂ ಇದ್ದಾರೆ, ಇವರ ಮನಸ್ಸಿನಲ್ಲಿ ಇರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಆದರೂ ಮಧ್ಯದಲ್ಲಿ ಯಾವುದೋ ಒಂದು ಅಡೆತಡೆ ಇದೆ ಅಂತ ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಏನೇ ಇದ್ದರೂ ಕೂಡ ಈಗ ಅಂತೂ ನಿಮ್ಮ ಬಗ್ಗೆ ಈಗ ಪ್ರೆಸೆಂಟಲ್ಲಿ ಇವ್ರಿಗೆ ಫೀಲಿಂಗ್ಸ್ಗಳಿದೆ. ಹಿಂದೆ ಏನೇ ನಡೆದಿದ್ರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಈಗ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ತುಂಬ ಹರ್ಟ್ ಆಗಿದ್ದಾರೆ ಇವರು. ಆ ರೀತಿ ಮಾಡಬಾರ್ದಿತ್ತು, ಈ ರೀತಿ ನಿಮ್ಮನ್ನು ಚೀಟ್ ಮಾಡಬಾರ್ದಿತ್ತು, ನಿಮ್ಮನ್ನು ದ್ರೋಹ ಮಾಡಿ ಹೋಗಬಾರ್ದಿತ್ತು, ಇವರದೇ ತಪ್ಪು ಅಂತ ಇವರಿಗೆ ಅನ್ನಿಸ್ತಾ ಇದೆ. ಪ್ರತಿ ನಿಮಿಷ ಕೂಡ ಇವರ ಮನಸ್ಸಿನಲ್ಲಿ ನಿಮಗೆ ಮಾಡಿರುವ ದ್ರೋಹದ ಬಗ್ಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಎಷ್ಟು ದುಃಖ ಪಟ್ಟಿರ್ಬೋದು, ನೀವು ಇವರನ್ನು ಎಷ್ಟು ಮಿಸ್ ಮಾಡ್ಕೊಂಡಿರ್ಬೋದು, ಇದೆಲ್ಲ ನೀವು ಎಷ್ಟು ಹರ್ಟ್ ಆಗಿರ್ಬೋದು, ಇದೆಲ್ಲ ಕೂಡ ಈ ಪರ್ಸನ್ಗೆ ಈಗ ನೆನಪಾಗ್ತಾ ಇದೆ. ಇಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವರು ನಿಮ್ಮ ಹತ್ರ ಫ್ಯೂಚರಲ್ಲಿ ನಿಮ್ಮ ಹತ್ರ ಬರ್ಬೋದು ಅಥವಾ ಬರದೇ ಕೂಡ ಇರ್ಬೋದು. ಆದರೆ ಇವರಿಗೆ ರಿಯಲೈಸ್ ಅಂತೂ ಆಗಿದೆ, ಇವರ ಯಾವುದೇ ಒಂದು ನಡವಳಿಕೆ ಬಗ್ಗೆ ಇವರಿಗೆ ನಾಚಿಕೆ ಆಗ್ತಾ ಇದೆ. ಅಂದರೆ ಆ ರೀತಿ ನಡ್ಕೋಬಾರ್ದಿತ್ತು ಅನ್ನೋ ಥರ ಇವರ ಮನಸ್ಸು ಹೇಳ್ತಾ ಇದೆ. ಇವರು ಈ ರೀತಿ ತಪ್ಪು ಮಾಡಿರೋದ್ರಿಂದ ಈಗ ಯಾವುದೋ ಒಂದು ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಇರೋದ್ರಿಂದ ಆ ಥರ್ಡ್ ಪಾರ್ಟಿನ ಬಿಟ್ಟು ಬರೋದಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಆಗದೇ ಇರೋ ಸಿಚುವೇಶನ್ ಕೂಡ ಆಗಿರಬಹುದು. ಅಂದರೆ ಅವರಿಗೆ ತುಂಬ ಮನಸ್ಸಿದೆ ನಿಮ್ಮ ಹತ್ರ ಬರಬೇಕು, ನೀವು ಅವರಿಗೆ ಬೇಕು ಅನ್ನೋ ಮನಸ್ಸಿದೆ, ಆದರೆ ಏನೂ ಮಾಡೋದಕ್ಕೆ ಆಗದೇ ಇರುವಂಥ ಸಿಚುವೇಶನ್ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅಡ್ಡ ಬಂದಿರ್ಬೋದು, ಅಥವಾ ಇವರ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇರ್ಬೋದು, ಅಂದರೆ ಬೇರೆ ವ್ಯಕ್ತಿ ಇರಬಹುದು. ಹಾಗಾಗಿ ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಮನಸ್ಸಂತೂ ತುಂಬ ಇದೆ, ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ಮನಸ್ಸು ತುಂಬ ಇದೆ. ಏನೂ ಮಾಡದೇ ಇರುವಂಥ ಸಿಚುವೇಶನ್ ಕೂಡ ಇದೆ. ತುಂಬ ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಇವರು ಮಾಡಿದ್ದನ್ನು ಇವರೇ ಅನುಭವಿಸ್ತಾ ಇದ್ದಾರೆ. ಈಗ ಬಹುಶಃ ಇನ್ನು ಫ್ಯೂಚರಲ್ಲಿ ಈ ಥರ್ಡ್ ಪಾರ್ಟಿ ಜೊತೆ ಇವರ ರಿಲೇಷನ್ಶಿಪ್ ಏನಾದರೂ ಕಟ್ ಆದರೆ ಆ ಸಮಯದಲ್ಲಿ ಈ ಪರ್ಸನ್ ನಿಮ್ಮ ಕಡೆಗೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಆದರೆ ಶ್ಯೂರಾಗಿ ಹೇಳ್ತಾ ಇಲ್ಲ ಏನಾಗಬಹುದು ಅಂತ. ಇವರು ಈಗ ಅಂತೂ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಇವರ ಲೈಫಲ್ಲಿ ಇನ್ನೊಬ್ಬರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಹರ್ಟ್ ಮಾಡಿ ಇವರು ಖಂಡಿತವಾಗ್ಲೂ ಖುಷಿಯಾಗಿಲ್ಲ, ಹ್ಯಾಪಿಯಾಗಿಲ್ಲ. ಇವರು ಥರ್ಡ್ ಪರ್ಸನ್ ಜೊತೆ ಚೆನ್ನಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು, ಅಥವಾ ಇವರ ಬಿಹೇವಿಯರ್ ಆಗಿರಬಹುದು ಇವರ ಲೈಫಲ್ಲಿ ಇವರು ಚೆನ್ನಾಗಿದ್ದಾರೆ ಅಂತ. ಆದರೆ ನಿಮ್ಮನ್ನು ಹರ್ಟ್ ಮಾಡಿ, ನಿಮ್ಮನ್ನು ಚೀಟ್ ಮಾಡಿ ಇವರು ಖಂಡಿತವಾಗ್ಲೂ ಖುಷಿಯಾಗಿಲ್ಲ, ಹ್ಯಾಪಿಯಾಗಿಲ್ಲ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದೇ ರೀತಿ ಇವರು ಮಾಡಿದ ಕರ್ಮದ ಫಲವನ್ನು ಇವರೇ ಅನುಭವಿಸ್ತಾ ಇದ್ದಾರೆ. ಈಗ ನಿಮಗೆ ಏನೇ ಚೀಟ್ ಮಾಡಿದರೂ ಕೂಡ ಅದರ ಫಲವನ್ನು, ಅದರ ಪಶ್ಚಾತ್ತಾಪವನ್ನು ಇವರು ಅನುಭವಿಸ್ತಿದ್ದಾರೆ.
ಇಷ್ಟೆಲ್ಲ ಎನರ್ಜಿಗಳು ಈ ವ್ಯಕ್ತಿಯ ಬಗ್ಗೆ ಇಲ್ಲಿ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.